ಕಂಟೆಂಟ್ ಕ್ರಿಯೇಟರ್ಗಳು ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಹಿಂಗೆ ಕ್ರಿಯೇಟ್ ಮಾಡ್ತಿದ್ದಾರೆ, ಮತ್ತೆ ಎಜುಕೇಶನ್ ಅಲ್ಲಿ, ಫುಡ್ ಅಲ್ಲಿ, ಫಿಟ್ನೆಸ್ ಅಲ್ಲಿ, ಫೈನಾನ್ಸ್ ಅಲ್ಲಿ, ಎಂಟರ್ಟೈನ್ಮೆಂಟ್ ಅಲ್ಲಿ. ನೀವು ನಿಮ್ ಪರ್ಸನಲ್ ಬ್ರ್ಯಾಂಡ್ ಆಗ್ಲಿ, ನಿಮ್ ಬ್ರ್ಯಾಂಡ್ ಆಗ್ಲಿ, ಇನ್ ಮುಂದೆ ಏನಾದ್ರೂ ರೀಚ್ ಆಗ್ಬೇಕಂದ್ರೆ ಬರೀನೇ ಮಾಡಬೇಡಿ. ನಮ್ ಜೊತೆ ರಾಬೋ ಚೆನ್ನಾಗಿ ಇಟ್ಕೊಡಿ. ಐ ಆಮ್ ಟೆಲ್ಲಿಂಗ್ ಯು ಸೀರಿಯಸ್ಲಿ. ಈ ಚಾನೆಲ್ ಮಾಡಿರೋದು ಏನಕ್ಕೆ ಅಂದ್ರೆ ನಮ್ಗೆ ಯಾರು ಇಷ್ಟ ಅವ್ರು ಬೆಳೆಸಕ್ಕೆ. ನನಗೆ ಇವ್ರ ಇಷ್ಟನ ಇವ್ರು ಬೆಳಿಬೇಕು, ಇವ್ರ ಇಷ್ಟನ ಇವ್ರು ಬೆಳಿಬೇಕು. ಅದು ಇನ್ಫ್ಲೂಯೆನ್ಸ್ ಅಲ್ಲ. ಕಷ್ಟ ಪಡ್ತಾ ಇದ್ದಾರೆ ಆ ವ್ಯಕ್ತಿನ ಬೆಳೆಸ್ಬೇಕು. ನಮ್ ಧರ್ಮ. ಸ್ಟ್ರಗಲ್ ಸ್ಟೋರಿ ಇರುತ್ತೆ. ಆ ವ್ಯಕ್ತಿ ಹೇಳ್ಕೊಳಕ್ ಸ್ಟೇಜ್ ಸಿಗ್ತಾ ಇರಲ್ಲ, ಆ ವ್ಯಕ್ತಿನ ಇಮಿಡಿಯೇಟ್ ಕರ್ಕೊಂಡ್ ಬಂದ್ ಸ್ಟೇಜ್ ಕೊಟ್ಟು ಹಿಟ್ ಮಾಡ್ಬೇಕು. ಯಾರು ಸ್ನೇಹಿತರೆ, ನಾನು ಒಂದ್ ಮಾತು ಹೇಳ್ತೀನಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ ಕುಟುಂಬದವರೇ ನೀವೇನಾದ್ರೂ ಒಂದ್ ಪೋಸ್ಟ್ ಹಾಕಿದ್ರೆ ನಿಮ್ಗೆ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಶೇರ್ ಮಾಡಲ್ಲ. ಒರಿಜಿನಲ್ ಐಡಿಯಿಂದ ಅವ್ರು ಮಾಡ್ಬಿಡ್ಲಿ, ನೋಡ್ಬಿಟ್ಟಿದ್ದಾರೆ. ಯಾರು ಮಾಡಲ್ಲ. ನಮ್ಗೆ ಗೊತ್ತಿಲ್ದಿರೋರೆ ಲೈಕ್, ಕಮೆಂಟ್, ಶೇರ್, ಸೇವ್ ಮಾಡ್ತಾ ಇರೋದು. ಹಂಗಿದ್ದಾಗ ನಾವ್ ಯಾರ ಬಗ್ಗೆ ತಲೆ ಕೆಡ್ಸ್ಕೋಬೇಕ್ರಿ? ಆಲ್ಗರಿದಮ್ ಅಷ್ಟೇ ಹೆಲ್ಪ್ ಮಾಡೋದು. ಆ ಆಲ್ಗರಿದಮ್ ಹೆಲ್ಪ್ ಮಾಡಕ್ಕೆ 100 ಚಾನಲ್ ಕನ್ನಡಿಗರಿಗೋಸ್ಕರ, ಕನ್ನಡಕ್ಕಾಗಿ ಲಾಂಚ್ ಮಾಡ್ತಾ ಇದೀವಿ. ನೀವೆಲ್ಲರ ಚಪ್ಪಾಳೆ ಬರಲಿ ಒಂದ್ಸಗೆ. ಅದ್ರ ಜೊತೆಗೆ ಒಂದು ಬುಕ್ ಪಾಯಿಂಟ್ ಅಪಾಯಿಂಟ್ ಮಾಡ್ಕೊಂತ ಇದೀವಲ್ಲ, ಆ ಅಪಾಯಿಂಟ್ ಮಾಡ್ಕೊಂತ ಇರೋ ಕಂಟೆಂಟ್ ಕ್ರಿಯೇಟರ್ ಗಳನ್ನ ನಾವು ಅಪಾಯಿಂಟ್ ಮಾಡ್ಕೊಂತ ಇದೀವಿ. ಇನ್ವೆಸ್ಟರ್ಸ್ ಬಂದಿದ್ದಾರೆ, ಅದು ಕೂಡ ನಮ್ಮ ಸೀನಿಯರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಗೆ, ನಮ್ ಪ್ರಾಜೆಕ್ಟ್ ಗೆ. ಥ್ಯಾಂಕ್ ಯು ಸೋ ಮಚ್. ನಮ್ ಸೀನಿಯರ್ಸ್ ಗೆ ಒಂದು ಬಿಗ್ ಕ್ಲಾಸ್ ಬರಲಿ. ನಮ್ಗೆ ಇನ್ವೆಸ್ಟ್ ಮಾಡಿರೋರು ಕೇಳೇ ಇಲ್ಲ ಸರ್, ಎಷ್ಟು ಲಕ್ಷ ಬೇಕು ಅಷ್ಟೇ, ಟಕ್ ಅಂತ ತಗೋ. ಆಲ್ರೆಡಿ ವರ್ಕ್ ಆಗ್ತಾ ಇದೆ. 12 ಜನ ಅಡ್ಮಿನ್ ವರ್ಕ್ ಮಾಡ್ತಾ ಇದ್ದಾರೆ. ಇನ್ ಮುಂದೆ ಕಂಟೆಂಟ್ ಕ್ರಿಯೇಟರ್ ಗಳು ತಲೆ ಕೆಡ್ಸ್ಕೋಬೇಡಿ, ನಿಮ್ಗೆ ಜಾಬ್ ಇದೆ. ಅದು ಜಾಬ್ ಯಾವ ತರ ಪ್ಯಾಟರ್ನ್ ಮಾಡಿದೀವಿ, ನಿಮ್ಗೆ ಪಾರ್ಟ್ ಟೈಮ್, ಫುಲ್ ಟೈಮ್ ಕಾನ್ಸೆಪ್ಟ್ ಅಲ್ಲಿ ಪ್ಯಾಟರ್ನ್ ಅಲ್ಲಿ ಕ್ರಿಯೇಟ್ ಮಾಡಿದೀವಿ. ಪಾರ್ಟ್ ಟೈಮ್ ಬೇಕಂದ್ರೆ ಪಾರ್ಟ್ ಟೈಮ್ ಮಾಡ್ಬೋದು, ಫುಲ್ ಟೈಮ್ ಬೇಕಂದ್ರೆ ಫುಲ್ ಟೈಮ್ ಮಾಡ್ಬೋದು. ನೀವು ವೀಕ್ ಡೇಸ್ ಅಲ್ಲಿ ಮಾಡ್ಬೇಕಂದ್ರೆ ವೀಕ್ ಡೇಸ್ ಅಲ್ಲಿ ಮಾಡ್ಬೋದು, ವೀಕೆಂಡ್ ಅಲ್ಲಿ ಬೇಕಂದ್ರೆ ವೀಕೆಂಡ್ ಅಲ್ಲಿ ಮಾಡ್ಬೋದು ನೀವು ಜಾಬ್. ಮತ್ತೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ. ಅದಾದ್ಮೇಲೆ 3 ಡೇಸ್ ವರ್ಕ್ ಮನೇಲಿ ಮಾಡಿ, 3 ಡೇಸ್ ಬೇಕಾದ್ರೆ ಆನ್ ಫೀಲ್ಡ್ ಮಾಡಿ. ಆ ತರನು ನಾವು ಆಪರ್ಚುನಿಟಿಗಳನ್ನ ಕ್ರಿಯೇಟ್ ಮಾಡಿದೀವಿ. ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಬೋದು ಸ್ನೇಹಿತರೆ. ಅದು ಅಪಾಯಿಂಟ್ ಆಗುವಂತ ಪ್ರೋಸೆಸ್ ಕೂಡ ಸದ್ಯದಲ್ಲೇ ಲಾಂಚ್ ಆಗುತ್ತೆ. ವಿಷನ್ ತುಂಬಾ ದೊಡ್ಡದಾಗಿದೆ. ಆ ವಿಷನ್ ಯಾರಿಗೆ ತುಂಬಾ ದೊಡ್ಡದಾಗಿದೆ ಅವರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಮಾರ್ಕೆಟಿಂಗ್ ನಿಮ್ಗೆ ರಾಂಗ್ ಮಾಡಿದ್ರು ಅದನ್ನ ಪ್ಲಸ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ ಯಾರು ಅರ್ಥ ಮಾಡ್ಕೊಂಡಿದ್ರು ಅವರೇ ಕಿಕ್ ಬೇಕು. ಸೊ ಇಷ್ಟು ವರ್ಷ ನಾನು 16 ವರ್ಷ ಈವೆಂಟ್ ಫೀಲ್ಡ್ ಅಲ್ಲಿ ಜರ್ನಿ ಮಾಡಿದೀನಿ. 10 ವರ್ಷ ಆದ್ಮೇಲೆ ಬ್ಲಾಗಿಂಗ್ ಮಾಡಕ್ ಬರ್ತಾ ಇದ್ದೀನಿ. ನೋಡಿ ನಮ್ಮ ಕನ್ನಡ ಮಾರ್ಕೆಟ್ ಹೆಂಗ್ ಹೋಗುತ್ತೆ, ಮಾರ್ಕೆಟ್ ಹೆಂಗ್ ಹೋಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ನೆಕ್ಸ್ಟ್ ಕಂಟೆಂಟ್ ಕ್ರಿಯೇಟರ್ ಆಗಿ ಅಪಾಯಿಂಟ್ ಆಗ್ತಾ ಇರೋರಿಗೆ ಕ್ಲಾಸ್ ಬಲಿಸ್ತೀನಿ. ಯಾವ ವೇದಿಕೆಯಲ್ಲೂ ಹೇಳಿರ್ಲಿಲ್ಲ, ಇದನ್ನ ನಿಮ್ಮ ಮುಂದೆ ಹೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ನೀವು ನನಗೆ ಬಹಳ ಕನೆಕ್ಟ್ ಆಗಿದ್ವಿ. ಇವತ್ತು ರಿಯಲ್ ಲೈಫ್ ಸರ್ಟಿಫಿಕೇಶನ್ ಡೇ ದಿನ ಎಷ್ಟೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೂಡೆಂಟ್ ನಾನು ಇನ್ವೈಟ್ ಮಾಡ್ತಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಶ್ರದ್ಧೆ ಅನ್ನೋದಿರ್ಬೇಕು. ಆ ಶ್ರದ್ಧೆ ಹೇಗ್ ಬರುತ್ತೆ? ಒಂದು ಫೇಸ್ ವ್ಯಾಲ್ಯೂ, ಒಂದು ಮಾತಾಡ್ತಾರೆ. ಅದಾದ್ಮೇಲೆ ನೀವು ಕೈ ಹೆಂಚಿ ಕೊಡೋದಾಗಿರ್ಬೋದು, ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಟೆನ್ಷನ್ ಅಲ್ಲಿ ಕೇಳಿಸ್ಕೊಂತ ಇದ್ದೀರಾ, ನಾನು ಏನಾದ್ರು ಹೇಳ್ತಾ ಇದ್ದೀನಿ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ, ಅದನ್ನ ನಾನು ಈ ವ್ಯಕ್ತಿಯಲ್ಲಿ ನಾನು ನೋಡಿದ್ದೀನಿ. ಆ ಬೇರೆ ಯಾರು ಅಲ್ಲ ವ್ಯಕ್ತಿ. ಎಷ್ಟೇ ಸ್ಟ್ರಗಲ್ ಇದ್ರು ನಾನು ಅನ್ಕೊಂಡೆ ಏನೋ ಬರ್ತಿದ್ದಾರೆ ಅಂತ. ಬೆಂಗಳೂರಲ್ಲಿ ತುಂಬಾ ದೂರದಿಂದ ಬರ್ತಾರೆ. ಆ ಬಸ್ ಸಿಗುತ್ತೋ ಇಲ್ವೋ, ಕ್ಯಾಬ್, ಆಟೋ ಏನೋ ಒಂದು ಮಾಡ್ಕೊಂಡು ಆ ಟೈಮ್ ಲ್ಯಾಂಡ್ ಆಗ್ತಿದಾರಲ್ಲ, ಕ್ಲಾಸ್ ಬರ್ತಿದ್ದಾರೆ, ಕಲಿತಾ ಇದಾರಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂತ ವ್ಯಕ್ತಿನ ನಾನು ಇವತ್ತು ಈ ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರ ಚಪ್ಪಾಳೆ ಮುಖಾಂತರ ನಾನು ಸಪ್ನಾ ಮೇಡಮ್ನ ಸ್ಟೇಜ್ ಮೇಲೆ ಬಂದ್ ಮಾಡ್ತಾ ಇದ್ದೀನಿ. ಸರ್, ಇದು ಗ್ರೀನ್ ಲೈಟ್ ಇಲ್ಲ ನೋಡಿ. ಮೇಡಮ್ಗೆ ನಾನು ಒಂದು ಕಂಗ್ರಾಸ್ ಏನಕ್ಕೆ ಹೇಳ್ತೀನಿ ಅಂದ್ರೆ, ಮೇಡಮ್ ನಾನು ಆಗ್ಲೇ ಸ್ಟಾರ್ಟಿಂಗ್ ಹೇಳಿದಾಗ ನಾನು ಚಂದನ ಮೇಡಮ್ ಇನ್ವೈಟ್ ಮಾಡೋಕ್ಕಿಂತ ಮುಂಚೆ ಹೇಳಿದೆ, ನನಗೆ ಎಷ್ಟೊಂದು ವಿಷಯಗಳ ಬಗ್ಗೆ ನನಗೆ ಥಿಯರಿ ಗೊತ್ತಿಲ್ಲ, ಪ್ರಾಕ್ಟಿಕಲ್ ಜಾಸ್ತಿ ಅನುಭವ ಇದೆ. ಏನಕ್ಕೆ ಅನುಭವ ಇದೆ ಅಂತಂದ್ರೆ, ನಾನು ನನ್ನ ಸಿಸ್ಟರ್ ಕೂಡ ಇದ್ದಾರೆ, ಅವರು KS ಮಾಡ್ತಿದ್ದಾರೆ.
ರೀಸೆಂಟ್ಲಿ ನಾವು ಮ್ಯಾರೇಜ್ ಕೂಡ ಆಯಿತು. ಒಳ್ಳೆ ಟ್ಯಾಲೆಂಟೆಡ್ ಗರ್ಲ್. ಎಷ್ಟು ಹುಚ್ಚಿ ಅಂದ್ರೆ ಮೇಡಮ್, ನಾವೇನಾದ್ರೂ ಸ್ವಲ್ಪ ಮನೇಲಿ ಮಾತಾಡ್ಬಿಟ್ರೆ ಸಾಕು ಬಾಗಿಲು ಠಕ್ ಅಂತ ಹಾಕ್ಬೋದು. ಯಾಕೆ ಅಂದ್ರೆ ಓದಕ್ಕೆ ಇಷ್ಟ. ಅವ್ರೊಂಥರ ಹುಚ್ಚಿ, ನಮ್ಮಮ್ಮ ಒಂಥರ ಹುಚ್ಚಿ, ನಮ್ಮ ಫ್ಯಾಮಿಲಿ ಎಲ್ಲ ಹುಚ್ಚರು, ನಾನು ಹುಚ್ಚ. ಏನಕ್ಕೆ ಹುಚ್ಚ ಅಂದ್ರೆ ಕೆಲಸ, ವರ್ಕ್. ನಮ್ಮಮ್ಮ ಇವಾಗ ನನ್ 1 days ಆಯ್ತು ಈ ಬ್ಲೇಸರ್ ನನ್ಗೆ ಆಗ್ತಾ ಇರ್ಲಿಲ್ಲ. ನಮ್ಮಮ್ಮ 1 day ನೈಟ್ ಕುತ್ಕೊಂಡ್ರು, ಕ್ಲಾಸ್ ತಗೊಂಡ್ರು, ಊಟ ಆಮೇಲೆ ಮಾಡೋರು. ಒಂದ್ ಸ್ವಲ್ಪ ಸ್ಟ್ರೈಟ್ ನೋಡು, ಇಲ್ಲೋಡು ಸ್ಟ್ರೈಟ್ ನೋಡು. ಏನಮ್ಮ ಏನ್ ಹಿಂಗ್ ಹೇಳ್ತಾ ಇದೆಯಾ, ಹೊಟ್ಟೆ ಹಸಿತ? ನೋ ಸ್ಟ್ರೈಟ್ ನೋಡು ಅಷ್ಟೇ. ಏನ್ ನಿನ್ ವ್ಯವಸ್ಥೆ, ನಿನ್ ಮುಖ ನೋಡು, ನೀನ್ ಹೇರ್ ಸ್ಟೈಲ್ ನೋಡು, ನಿನ್ ಫಿಸಿಕ್, ನೀನು ಕೋಚ್ ಮಾಡ್ತೀಯಾ, ಹೇಳ್ತೀಯಾ, ಇನ್ನ ನೀನ್ ಮದುವೆ ಆಗಿಲ್ಲ, ಏನಪ್ಪ ನಿನ್ ಟೆನ್ಷನ್? ಅಮ್ಮ ಅಚೀವ್ಮೆಂಟ್ ಮಾಡು. ಏನೋ ಅಚೀವ್ಮೆಂಟ್, ನೀನ್ ಫಸ್ಟ್ ಅಚೀವ್ ಮಾಡೋ. ಈ ಡೈಲಾಗ್ ಹೊಡೆದ್ರು ಮೋಟಿವೇಶನಲ್ ಸ್ಪೀಕರ್ ಆಗ್ಬಿಟ್ಟಿದ್ಯಮ್ಮ ನೀನು. ಏನಮ್ಮ ಹಿಂಗ್ ಮಾತಾಡ? ಅವೆಲ್ಲ ಕತೆ ಕವನ ಬೇಡ. ಇವತ್ತಿಂದ ರೈಸ್ ಕಟ್, ಇಷ್ಟೇ ಫುಡ್. ಯಾಕಮ್ಮ ಏನು ಹೇಳ್ತೀನಿ ಮಾಡೋದು? 12 days ಆಯ್ತು. ನಾನು ಎಂತ ಫುಡ್ಡಿ, ಸಿಕ್ಕಾಪಟ್ಟೆ ಫುಡ್ಡಿ. ನಮ್ಮ ಟ್ರೈನರ್ ಗೊತ್ತು, ನಾವು ನಮ್ಮ ಟ್ರೈನರ್ಸ್ ಎಲ್ಲ 2 ಇಡ್ಲಿ ಪ್ಲಸ್ 2 ಇಡ್ಲಿ ಪ್ಲಸ್ ಹಾಫ್ ರೈಸು 2 ವಡೆ ಪ್ಲಸ್ 2 ವಡೆ. ಸೊ ಈ ತರ ನಮ್ಮ ಟ್ರೈನರ್ಸ್ ಆಗಿ ನಮ್ಮ ಟೀಮ್ ಆಗಲಿ. ಅದಾದ್ಮೇಲೆ ಈ ಬ್ಲೇಸರ್ ಆಗ್ತಾ ಇರೋದು, ಇವತ್ತು ಬ್ಲೇಸರ್ ಹಾಕೊಂಡು ನಾನು ಯಾವಾಗಲೂ ಬ್ಲೂ ಹಾಕೊಂಡು ಬರ್ತಿದ್ದೆ, ನಿಮ್ಗೆ ಗೊತ್ತಿರ್ಬೋದು. ಏನ್ ಬ್ಲೂ ನಿಮ್ಗೆ ಅಂತ ಬಟ್ಟೆನೇ ಇಲ್ಲ ಅನ್ನೋದು. ನಾನೊಂಥರ ಅದನ್ನ ತಗೊಳಕ್ಕೆ ಟೈಮ್ ಇಲ್ಲ. ಈ ಸಾಕ್ಸು ನಮ್ಮಮ್ಮ ತಂದಿದ್ದಾರೆ. ಸೊ ಅಷ್ಟು ಹುಚ್ಚುತನ. ನನ್ ಕೆಲಸ ಏನು ಅಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಕೈ ನೋಡ್ಕೊ, ಓಂ ಗಂಗಣಪತಿಯೇ ನಮಃ, ಓಂ ಗಂಗಣಪತಿಯೇ ನಮಃ, ಓಂ ಗಂಗಣಪತಿಯೇ ನಮಃ 3 ಸಲ ಹೇಳ್ತೀನಿ. ತುಂಬಾ ಒಳ್ಳೇದು ಹೇಳಿ, ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀರ. ಆಮೇಲೆ ಹಿಂಗ್ ತಿರುಗ್ತೀನಿ, ನನ್ನ ಆರಾಧ್ಯ ದೈವ ನಿಮ್ ಕರಲ್ಲಿ ಬಾಬಾ ಮತ್ತೆ ಸಾಯಿಬಾಬಾ ಕಾಣಿಸ್ತಾರೆ. ಆಮೇಲೆ ಎದ್ದಿ ರೆಡಿ ಆಗೋದು, ಟಿಫನ್ ಮಾಡು. ಅದು ಕೂಡ ನಮ್ಮ ಕ್ಲೈಂಟ್ ಯಾರಾದ್ರೂ ಬಂದ್ಬಿಟ್ರು ಅಂದ್ರೆ ನಮ್ಮ ಸ್ಟೂಡೆಂಟ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಟ್ರೈನರ್ 10 o'clock ಲಾಗಿನ್ ಅಂತ ಹಾಕ್ಬಿಟ್ಟಿರ್ತಾರೆ. ನಾನು ಪಟ್ಟಂತ ಬರೋದು, ಇಲ್ಲಿ ಕುತ್ಕೊಳ್ಳೋದು, ಮತ್ತೆ ನೋಡೋದು, ಮೀಟಿಂಗ್ ಮಾಡೋದು, ಮತ್ತೆ ಅರ್ಜೆಂಟಲ್ಲಿ ಊಟ ಮಾಡೋದು ಇಲ್ಲ, ಮತ್ತೆ ಹೋಗು, ಬಾ ಊಟ ಹಾಕು, ತಿನ್ನು, ಮಲ್ಗು, ಎಲ್ಲ ಅಪ್ಡೇಟ್ಸ್ಗಳು ಅಷ್ಟೇ ದಿನ. ವೀಕೆಂಡ್ ಏನೇನು ಇದೇ ಕೆಲಸ, ಇವೆಂಟ್ಸ್ ಇದೆ ಇವೆಂಟ್ಸ್. ನಮ್ಮಮ್ಮ ಈ ಆಕ್ಷನ್ ಮಾಡಿದ್ರಲ್ಲ, ನೀನ್ ರೆಡಿ ಆಗ್ಬೇಕು, ಇದನ್ನ ಮಾಡು ಅಂತ, ಅದಕ್ಕೋಸ್ಕರ ಒಂದು ಕ್ಲಾಸ್ ಬರಲಿಲ್ಲ ನಮ್ಮಮ್ಮನಿಗೆ. ಅಮ್ಮ ಫುಲ್ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ಯಾ ನೀನು, ಇನ್ನ ಅಗ್ರೆಸಿವ್ ಆಗ್ಬಿಟ್ಟಿದ್ಯಾ, ಓಕೆ ಪರವಾಗಿಲ್ಲ, ಥ್ಯಾಂಕ್ ಯು ಸೋ ಮಚ್, ವಿ ಲವ್ ಯು. ಅದಕ್ಕಿಂತ ಅದ್ ಏನಕ್ಕೆ ಹೇಳಿದೆ ಅಂದ್ರೆ, ನಿಮ್ಮಲ್ಲಿ ಅದು ಕಂಡಿದ್ದೀನಿ ನಾನು. ಏನ್ ಕಂಡಿದ್ದೀನಿ ಅಂದ್ರೆ, ಎಷ್ಟೇ ಸ್ಟ್ರಗಲ್ ಏನೇ ಇದ್ರು ನಿಮ್ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ತಿದ್ದೀರಾ. ಯಾರ ಸಪೋರ್ಟ್ ಇದೆಯೋ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನೀವು ಬಂದು ನನ್ನ ಹತ್ರ ಮಾತಾಡಿದ ರೀತಿ, ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂಡಾಗ, ನಿಮ್ಮ ಕನಸು ಹಿಂಗಿದೆ, ಹಿಂಗೆ ಮಾಡಬೇಕು ಅಂದಾಗ ನನ್ಗೆ ಕನೆಕ್ಟ್ ಆಯಿತು. ಅದಕ್ಕೆ ಈ ಸ್ಟೋರಿ ಹೇಳಿದೆ. ಈ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿದ್ರಲ್ಲ, ಅದಕ್ಕೆ ಒಂದು ಪ್ರೌಡ್ ಆಫ್ ಯು ಅಂತ ಹೇಳ್ತೀನಿ. ಒಂದು ಬಿಗ್ ಮೇಡಮ್ ಒಂದು ಇನ್ಸ್ಟಾಗ್ರಾಮ್ ನೋಡಿ ಇಮಿಡಿಯೇಟ್ ಬಂದು ಜಾಯ್ನ್ ಆಗಿಲ್ಲ. ಸುಮಾರು ಯಾವುದೋ ಬ್ಯಾಚ್ ಜಾಯ್ನ್ ಆಗಬೇಕಾಗಿತ್ತು, 2006 ಯಾವುದೋ ಬ್ಯಾಚ್ ಜಾಯ್ನ್ ಆಗಬೇಕಾಗಿತ್ತು. ವೆಯ್ಟ್ ಮಾಡಿ ಕಾಲ್ ಮಾಡೋದು, ಇನ್ಫಾರ್ಮೇಶನ್ ಕೇಳೋದು, ಕಟ್. ಮತ್ತೆ ನಾನು ಯಾಕೆ ಇವ್ರದ್ದು ಇನ್ಸ್ಟಿಟ್ಯೂಟ್ ನಂಬರ್ ಎಲ್ಲೂ ಸೇವ್ ಮಾಡಿದ್ದೀನಿ, ಇದರಲ್ಲೂ ಸೇವ್ ಮಾಡಿದ್ದೀನಿ. ಆಮೇಲೆ ನಾನು ಮಾತಾಡಿದಾಗ ಹೇಳಿದ್ರು, ಸರ್ ಈ ಥರ ಇದೆ, ಈ ಥರ ಪ್ರೋಸೆಸ್ ಇದೆ, ನೀವು ಮಾಡಬೇಕು. ಆಮೇಲೆ ಬಂದರು, ಮಾತಾಡಿದ್ರು, ಜರ್ನಿ ಮಾಡ್ತಿದ್ದಾರೆ, ಎಷ್ಟು ಸ್ಟ್ರಗಲ್ ಇದೆ, ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಅವ್ರು ತುಂಬಾ ಬೇಕಾದವರು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್. ನಾವೆಲ್ಲ ಲೈಕ್ ಬಂದ್ಬಿಡ್ತೀವಿ, ಮಾತಾಡ್ಬಿಡ್ತೀವಿ, ಯಾರೋ ಲೈಕ್ ಮಾಡ್ಬಿಡ್ತಾರೆ, ಕಮೆಂಟ್ ಮಾಡ್ಬಿಡ್ತಾರೆ, ಸೇವ್ ಮಾಡ್ಬಿಡ್ತಾರೆ, ಶೇರ್ ಮಾಡ್ಬಿಡ್ತಾರೆ, ಮೇಡಮ್ ಬಿ ಸ್ಟ್ರಾಂಗ್ ಗುಡ್ ಅನ್ಕೊಂಡು ರಿಯಲ್ ಲೈಫಲ್ಲಿ ಬಂದಾಗ ಅದು ಬೇರೆ ಇಂಪ್ಯಾಕ್ಟೇ ಆಗುತ್ತೆ. ನಾನು ಈಗ ಬ್ಲೇಸರ್ ಹಾಕೊಂಡಿದ್ದೀನಿ, ಇವತ್ತು 10ನೇ ತಾರೀಕು, ಎಲ್ಲರಿಗೂ ಪೇಮೆಂಟ್ ಮಾಡಬೇಕು. ನಾಳೆ ಸೋಮವಾರ ಆಯ್ತು ಅಂದ್ರೆ ಎಲ್ಲರಿಗೂ ಲಕ್ಷಾಂತರ ರೂಪಾಯಿ ರೆಡಿ ಮಾಡ್ಕೋಬೇಕು ನಾನು. ಇನ್ನೂ ಕೆಲವ್ರ ಹತ್ರ ಇಂಟ್ರೆಸ್ಟ್ ಕೇಳಬೇಕು, ಅವರು ಎಷ್ಟು ಕೊಡ್ತಾರೋ ಏನೋ, ಮತ್ತೆ ಬ್ಯಾಂಕ್ ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ಎಲ್ಲ ಇರುತ್ತೆ ತೊಂದರೆಗಳು. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ನಾವೇನಾದ್ರು ಮಾಡ್ತಾ ಇದೀವಿ ಅಂದ್ರೆ ಹಾನೆಸ್ಟ್ ಆಗಿದ್ರೆ ಎಲ್ಲರೂ ಸಪೋರ್ಟ್ ಮಾಡಲಿ ಅಂತ. ಫ್ಯಾಮಿಲಿ ಮೆಂಬರ್ಸ್ ಮಾಡಲಿಲ್ಲ ಅಂತ ಅಂದ್ರೆ ಇದು ಯಾರು ಮಾಡ್ತಾರೆ? ಅಕ್ಕಪಕ್ಕ ಜನ ಗೊತ್ತಿರೋರು, ಇದು ನಿಮ್ ತರ ಸ್ನೇಹಿತರು, ಅವರು ಮಾಡಲಿಲ್ಲ, ಅವರು ಕೋಪ ಮಾಡ್ಕೋಬಿಟ್ರು,
ಬೇಜಾರು ಮಾಡ್ಕೊಂಡ್ಬಿಟ್ರು ಅಂದ್ರೆ ಇನ್ಯಾವ ಹೊಸ ಫ್ರೆಂಡ್ಸ್ನ ಹುಡ್ಕೋಣ, ಯಾರನ್ನ ಹುಡ್ಕೋಣ? ಹುಡ್ಕಕ್ಕಾಗಲ್ಲ. ಹುಡುಕ್ತಾ ಹೋದ್ರೆ ನಮ್ಗೆ ಆಲ್ರೆಡಿ ಇವಾಗ 33, ಇನ್ನ ಹುಡುಕ್ತಾ ಹೋದ್ರೆ 43 ಆಗ್ಬಿಡುತ್ತೆ, 53, ಇನ್ನೊಂದು 10 ವರ್ಷ ಸಾಕಾಗುತ್ತೆ. ಅಲ್ಲೇನು ಹೋಗೋಣ ಹೆಮ್ಮನ ಹತ್ರ? ಏನೂ ಇಲ್ಲ. ಇದೆಲ್ಲ ನಾವು ಈ ಏಜ್ ತಿಳ್ಕೊಂಡಿದೀವಿ ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ಆಗಿ ಮೇಡಮ್ ಬಹಳ ಪ್ರೌಡ್ ಫೀಲ್ ಆಗ್ತಾ ಇದೆ. ನೀವು ಏನೇ ಬಿಸ್ನೆಸ್ ಮಾಡಿ ಮೇಡಮ್, ನಾಟ್ ಓನ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್, ನೀವು ಯಾವುದೇ ಕೆಲಸ ಮಾಡಿದ್ರು ನಮ್ಮ ಸಪೋರ್ಟು, ನಮ್ಮ ಕಂಪನಿ ಸಪೋರ್ಟ್ ನಿಮಗೆ ಸದಾ ಇರುತ್ತೆ. ಬಿಗ್ ಕ್ಲಾಸ್ ಮಾಡಿ ನಿಮ್ಮಂತ ಹೆಣ್ಮಕ್ಳು ಮುಂದೆ ಬರಬೇಕು, ಬಹಳ ಖುಷಿ ಇದೆ. ಸೊ ನೀವು ಮಾತಾಡ್ಸೋಕ್ಕಿಂತ ಮುಂಚೆ ಫಸ್ಟ್ ಸರ್ಟಿಫಿಕೇಶನ್ ಕೊಡ್ತೀನಿ. ನನ್ನ ಸಾಂಗ್ ಬರಲಿ ಸರ್, ನಾನು ತುಂಬಿಕೊಳ್ಳಿ. ಕ್ಲಾಸ್ ಬರಲಿ ಸ್ನೇಹಿತರೆ. ಒಳ್ಳೆ ಸಾಂಗ್ ಕ್ಲಾಸ್. ಮೇಡಮ್, ಈ ಸರ್ಟಿಫಿಕೇಶನ್ ಈ ಸ್ಟೇಜಲ್ಲಿ ಇಷ್ಟು ಫಾಲೋ ಅಪ್ ಮಾಡಿ, ನಾನು ಫಸ್ಟ್ ಇವ್ರು ಅಡ್ಮಿಷನ್ ಬಂದಾಗ ನಾನು ಅಡ್ಮಿಷನ್ ಕೊಡ್ಲಾ ಬೇಡವಾ ಅನ್ನೋ ಮೈಂಡಲ್ಲೇ ಇದೆ. ಸೊ ಅದಾದ್ಮೇಲೆ ಬನ್ನಿ ನಿಮ್ಮ ಹೇಳ್ಕೊಡ್ರಿ ಕನಸು, ಈ ಥರ ಮಾಡ್ಬೇಕು ಅಂದಾಗ ಇವತ್ತಿನ ದಿನ ಈ ಸರ್ಟಿಫಿಕೇಶನ್ ಇಟ್ಕೊಂಡು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಆಗ್ತಾ ಇದೆ ಸರ್ ಈ ಸರ್ಟಿಫಿಕೇಟ್ ತೊಗೊಳಕ್ಕೆ. ನಾನು ಮುಂಚೆ ನಮ್ಮದು ಎಜುಕೇಷನ್ ಫೀಲ್ಡ್ ಆಗಲಿ ಬೇರೆ ಇತ್ತು, ನಾನು ವರ್ಕ್ ಮಾಡಿದ್ದು ಬೇರೆ ಫೀಲ್ಡ್ ಇತ್ತು. ನಾನು ಮೆಡಿಕಲ್ ಫೀಲ್ಡಿಂದ ಬಂದಿರೋದು. ಅಲ್ಲಿ ವರ್ಕ್ ಮಾಡ್ತಿದ್ದೆ, ಒಂದು 15 ಇಯರ್ಸ್ ನಾನು ವರ್ಕ್ ಮಾಡಿದ್ವಿ. ಬಟ್ ನನಗೆ ಅಲ್ಲಿ ಎಚ್ ಆರ್ ಫೀಲ್ಡಲ್ಲೂ ಮಾಡಿದ್ವಿ, ಮೆಡಿಕಲ್ ಫೀಲ್ಡಲ್ಲೂ ಮಾಡಿದ್ವಿ. ಅಲ್ಲಿ ನನಗೆ ಸ್ಟೇಜ್ ಫಿಯರ್ ಇರ್ತಿಲ್ಲ. ಫಸ್ಟ್ ಟೈಮ್ ನಾನು ಒಂದು ಮೆಡಿಕಲ್ಗೆ ಹಾಕಬೇಕು ಅಂತಿದ್ದೆ, ನಾನು ಅನೌನ್ಸ್ಮೆಂಟ್ ಮಾಡೋಕ್ಕೆಲ್ಲ ಹಾಕ್ಬೇಕು. ಬಟ್ ಫಸ್ಟ್ ಟೈಮ್ ಬಂದು ಇಲ್ಲಿ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ತುಂಬ ಕ್ಲಿಯರ್ ಇವೆಂಟ್ ಬಗ್ಗೆ ನಾನು ಯಾವಾಗಲೂ ಗೊತ್ತಿರಲಿಲ್ಲ. ಇನ್ಸ್ಟಾ ಪೇಜಲ್ಲೇ ನೋಡ್ಬಿಟ್ಟು ಅಲ್ಲಿ ವರ್ಕ್ ಮಾಡ್ತಾರೆ ನಾನು ಸ್ವಲ್ಪ ಫ್ರೀಯಾಗಿ ಇರ್ತಿದ್ದೆ. ಆ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜನ್ನು ನೋಡ್ಬಿಟ್ಟು ನನಗೊಂದು ಆಸೆ ಇತ್ತು, ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆನೇ ಇತ್ತು. ಆ ಫೀಲ್ಡಲ್ಲೇ ನಾನು ಫ್ರೀ ಟೈಮಲ್ಲಿ ಏನೇ ಫಂಕ್ಷನ್ಸ್ ಮಾಡಿದ್ರು ನಾನು ಅಲ್ಲಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಿದ್ದೆ ಅಲ್ಲಿ. ಹಂಗಾಗಿ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ನನಗೆ. ಎಚ್ ಆರ್ ಫೀಲ್ಡಲ್ಲಿ ತುಂಬ ಸಪೋರ್ಟ್, ಏನೇ ಒಂದು ಬ್ಯಾನರ್ ಮಾಡ್ಬೋದಾಗಿರ್ಬೋದು, ಫಂಕ್ಷನಲ್ಲಿ ಏನೇ ಅರೇಂಜ್ಮೆಂಟ್ ಮಾಡ್ಬೋದಾಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬ ಸಪೋರ್ಟ್ ಮಾಡ್ತಿದ್ರು. ಅವಾಗ ನನಗೆ ತುಂಬ ಇಂಟ್ರೆಸ್ಟ್ ಬಂತು, ಈ ಥರ ನಾವು ಯಾಕೆ ಜಾಯಿನ್ ಆಗಬಾರ್ದು ಅಂತ. ಆ ಇಂಟ್ರೆಸ್ಟಿಂದಲೇ ಪೇಜ್ ನೋಡಿದಾಗ ನನಗೂ ಅನಿಸ್ತು, ನಾವು ಯಾಕೆ ಇದನ್ನು ಮಾಡಬಾರ್ದು, ನನಗೂ ಒಂದು ಆಸೆ ಇದಲ್ಲ, ಅದನ್ನು ಯಾಕೆ ಕಂಪ್ಲೀಟ್ ಮಾಡಬಾರ್ದು ಕೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ತುಂಬ ಫಾಲೋ ಮಾಡಿದೆ ಸರ್. ಸೆಂಟ್ರಲ್ ನಿಮಗೂ ಕಾಲ್ ಮಾಡಿ ಕೇಳಿದೆ, ಹೀಗೆ ಬಂದು ಹೋಗಿ ಅಂತ ನೀವು ಡೀಟೇಲ್ಸ್ ಹೇಳಿದ್ರಿ. ಬಟ್ ಆದರೂ ನನಗೆ ಕೆಲವೊಂದು ಇವಾಗ ಇವೆಂಟ್ ಫೀಲ್ಡ್ ಆಗಲಿ ಅಥವಾ ಇಲ್ಲಿ ದೊಡ್ಡ ಸಿಟಿ ಆಗಲಿ ಹೇಳ್ತಾರೆ, ಬಟ್ ಆ ಥರ ಯಾರೂ ಇರಲ್ಲ. ನಮ್ಗೆ ಅದೊಂದು ಧೈರ್ಯ ಇರಲಿಲ್ಲ. ಹೋದರೆ ಹೆಂಗೆ, ಯಾವ ಥರ ಇರುತ್ತೋ ಅಥವಾ ಫ್ರಾಡ್ ಮಾಡ್ತಾರೋ ಅನ್ನೋದೊಂದು ಮೆಂಟಾಲಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಆ ಮೆಂಟಾಲಿಟಿ ಇರಲಿಲ್ಲ. ಬಟ್ ಆ ನೀವು ಫಾಲೋ ಮಾಡ್ತಿರ್ಬೇಕಾದ್ರೆ ನೀವು ಲೈವಲ್ಲಿ ಮಾತಾಡೋದಾಗಿರ್ಬೋದು, ನಿಮ್ಮ ವೀಡಿಯೋಸ್ ಆಗಿರ್ಬೋದು ನೋಡಿದಾಗ ಯಾಕೆ ಒಂದ್ಸತಿ ಹೋಗಿ ಕನ್ಸಲ್ಟ್ ಮಾಡಬಾರ್ದು, ಯಾಕೆ ಕೇಳಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಬಂತು. ಬಟ್ ಆ ಟೈಮಲ್ಲಿ ಜಾಯಿನ್ ಮಾಡಬೇಕು ಅಂದಾಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು. ಹಾಗಾಗಿ ಸ್ವಲ್ಪ ಬರೋದು ಲೇಟ್ ಆಯಿತು. ಆಮೇಲೆ ಡಿಸೈಡ್ ಮಾಡಿದೆ, ಆ ಫೀಲ್ಡಲ್ಲಿ ನನ್ನ ಬೆಳೆಯೋದಕ್ಕಿಂತ ಈ ಫೀಲ್ಡ್ ಚೂಸ್ ಮಾಡಿದ್ರೆ ಅಟ್ಲೀಸ್ಟ್ ನಾನು ಇರೋದು ಅಚೀವ್ಮೆಂಟ್ ಮಾಡ್ಬೋದು, ನನ್ನ ಆಸೆನೂ ಕಂಪ್ಲೀಟ್ ಆಗುತ್ತಲ್ಲ, ಯಾಕೆ ಒಂದು ಸ್ಟೆಪ್ ಮುಂದೆ ಇಡಬಾರ್ದು ಅಂತ ಮೈಂಡ್ ಸೆಟ್ ತುಂಬ ಬಂತು. ಸೆಂಟ್ರಲ್ಲಿ ನಮ್ಮ ಹಸ್ಬೆಂಡ್ಗೂ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಬೇಡ, ನೈಟ್ ವರ್ಕ್ ಎಲ್ಲ ಇರುತ್ತೆ ಅಂತೆಲ್ಲ ಹೇಳಿದ್ರು. ಹಂಗೂ ತೋರಿಸ್ದೆ, ನಿಮ್ದು ಪೇಜಸ್ ಎಲ್ಲ ತೋರಿಸ್ತಿದ್ರು. ಆದರೂ ನೈಟ್ ಎಲ್ಲ ಲೈಟ್ ಬಿಡ್ತಾರೆ, ಲೈಟ್ ಎಲ್ಲ ವರ್ಕ್ ಇರುತ್ತೆ, ಯಾವಾಗ ಟೈಮಿಂಗ್ಸ್ ಅದು ಇರಲ್ಲ, ಬೇಡ ಅಂತ ಹೇಳಿದ್ರು. ಆದರೂ ಸರಿ ಬೇಡ ಅಂತಿದ್ರೆ ಅವ್ರದ್ದೇನೋ ಥಾಟ್ ಇರುತ್ತೆ, ಬೇಡ ಅಂತ ಹೇಳಿದ್ರೆ ಸುಮ್ಮನೆ ಆದೆ. ಆದರೆ ನನ್ನ ಮನಸ್ಸು ಕೇಳಲಿಲ್ಲ. ಇವಾಗಲೂ ನಾನು ಬಂದು ಜಾಯಿನ್ ಆಗಿ ಅಮ್ಮನ ಮನೇಲಿದ್ದೆ ಸ್ವಲ್ಪ ದಿನ, ಅಮ್ಮ ಹುಷಾರಿಲ್ಲ, ಅಣ್ಣ ಹುಷಾರಿಲ್ಲ ಅಂತ.
ನಾನು ಜಾಯಿನ್ ಆದ್ಮೇಲೆ ಟಿಲ್ ಒಂದು 2 ವೀಕ್ಸ್ ಬ್ಯಾಕ್ವರೆಗೂ ನಮ್ಮ ಹಸ್ಬೆಂಡ್ ನನಗೆ ಗೊತ್ತೇ ಇರಲಿಲ್ಲ ನಾನು ಈಗ ಜಾಯಿನ್ ಆಗಿದ್ದೀನಿ ಅಂತ. ವರ್ಕ್ ಮಾಡ್ತಿದ್ದೀನಿ ಅಂತಲೇ ಹೇಳಿದ್ದೀನಿ, ಬಟ್ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಅವ್ರಿಗೆ. 2 ವೀಕ್ಸ್ ಬ್ಯಾಕಲ್ಲಿ ನಾನು ಹೇಳಿದಾಗ ಅವರು ನೋಡ್ಬಿಟ್ಟು ನೀವು ಇನ್ಸ್ಟಾ ಪೇಜಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ನಾವು ಮಾತಾಡಿರೋದಾಗಿರ್ಬೋದು, ಕೇಳಿಸ್ಕೊಂಡು ನೋಡೋಕೆ ಅವ್ರಿಗೂ ತುಂಬ ಖುಷಿ ಆಯಿತು. ಅವರು ನೋಡ್ಬಿಟ್ಟು ಚೆನ್ನಾಗಿ ಮಾಡ್ಕೊಂಡು ಇವಾಗಿರುವಾಗಲೂ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ತುಂಬ ಖುಷಿ ಆಗ್ತದೆ. ಎಸ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಷ್ಟು ಕ್ಲಾರಿಟಿಯಾಗಿ, ಎಷ್ಟು ಒಂದು ಕ್ವಶನ್ಗೆ ಅದನ್ನ ಯಾವ ರೀತಿ ನೀವು ಎಲಾಬ್ರೇಟ್ ಮಾಡಬೇಕು, ಅದೊಂಥರ ಸ್ಟೋರಿ ಬಿಲ್ಡ್ ಮಾಡಿದ್ರಿ. ಇದೇ ತರ ಇವೆಂಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅದೇ ತರ ನೀವು ಇಲ್ಲಿ ಯಾವ ತರ ನಿಮ್ಗೆ ಸೇಫ್ಟಿ ಇತ್ತು, ನಿಮ್ ಪರ್ಸನಲ್ ಅಟೆನ್ಷನ್ ಹೇಗಿತ್ತು. ಸೊ ನೀವು ಆಸ್ ಎ ಒಂದು ಇಮೇಲ್ ಆಗಿ ಒಂದು ಇನ್ಸ್ಟಿಟ್ಯೂಟ್ ಹೋದ್ರೆ ಏನಾದ್ರು ಈಗಿನ ಕಾಲದಲ್ಲಿ ಮತ್ತೆ ಒಂದು ಸ್ಕಿಲ್ ಆಗಿ ಕಲಿಬೇಕು ಅಂತಂದ್ರೆ ಏನ್ ಇಂಪ್ಯಾಕ್ಟ್ ಆಯ್ತು ಅಂತ ನಮ್ಮ ಇನ್ಸ್ಟಿಟ್ಯೂಟ್ ತುಂಬ ಇಂಪ್ಯಾಕ್ಟ್ ಆಯಿತು ಸರ್. ಯಾಕಂದರೆ ನಾವು ಕೆಲವೊಂದು ಕಡೆ ನೋಡಬೇಕಾದ್ರೆ ಏನೋ ಒಂದು ವಿಡಿಯೋದಲ್ಲಿ ಹೇಳಿರ್ತಾರೆ ನಮ್ಮ ಇನ್ಸ್ಟಿಟ್ಯೂಟ್ ಇದೆ, ಈ ಥರ ಬನ್ನಿ, ಈ ಥರ ಜಾಬ್ಸ್ ಫೆಸಿಲಿಟೀಸ್ ಕೊಡ್ತೀವಿ, ಈ ಥರ ಟ್ರೈನಿಂಗ್ ಇದೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ರಿಯಲ್ ಆಗಿ ಹೋದಾಗ ಅಲ್ಲಿರೋದೇ ಬೇರೆ ಇರುತ್ತೆ. ಫಸ್ಟ್ ಡೇ ಏನು ಅಟೆನ್ಷನ್ ಕೊಟ್ಟಿರ್ತಾರೆ, ಬರ್ತಾ ಬರ್ತಾ ಅದು ಇರಲ್ಲ. ಬಟ್ ಇಲ್ಲಿ ಆ ಥರ ನಾನು ನೋಡಿಲ್ಲ ಸರ್. ಫಸ್ಟ್ ಡೇ ಬಂದಾಗೆ ಹಾಸ್ಪಿಟಾಲಿಟಿ ಆಗಿರ್ಬೋದು, ನಮ್ಮ ಸೀನಿಯರ್ಸ್ ನೋಡ್ಕೊಂಡಿರೋದಾಗಿರ್ಬೋದು, ಮಾತಾಡಿರೋದಾಗಿರ್ಬೋದು, ಕನೆಕ್ಟ್ ಆಗಿರೋದಾಗಿರ್ಬೋದು. ನನಗೆ ಇಲ್ಲಿ ಬರೋ ರೂಟೇ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಈ ರೂಟಲ್ಲಿ ಬಂದಿದ್ದು. ಅವತ್ತು ನೀವು ರಂಜಿತಾ ಮ್ಯಾಮ್ಗೂ ಸಪೋರ್ಟ್ ಆಗಿ ನಂಬರ್ ಕೊಟ್ಬಿಟ್ಟು ನೀವು ಹೇಳಿದ್ರಿ, ಅವ್ರಿಗೆ ಗೊತ್ತಿಲ್ಲ, ಒಂದು 3-4 ಡೇಸ್ ನೀವು ಅವ್ರ ಜೊತೆ ಕನೆಕ್ಟ್ ಆಗಿರಿ, ಅವರಿಗೆ ಹೇಳಿ ರೂಟ್ ಯಾವ ಥರ ಅಂತ ಹೇಳಾಗಿರ್ಬೋದು. ಆಮೇಲೆ ಡೈಲಿ ಬಂದಾಗ ಎಲ್ಲ ಚೆನ್ನಾಗಿ ನಡೀತಿದೆಯಾ, ಯಾವ ಥರ ಇದೆ ಅಂತ ಪ್ರತಿಯೊಂದು ಕೇಳಿದಾಗಲೂ ನಮ್ಗೆ ಖುಷಿ ಆಗೋದು ಸರ್. ಆಮೇಲೆ ಲೇಟ್ ನೈಟ್ ಹೋದಾಗಲೂ ನೀವು ಕಾಲ್ ಮಾಡಿದ್ದಾಗಿರ್ಬೋದು, ನಾವು ಮಾಡಿ ಮಾತಾಡ್ತಿದ್ದಾಗಿರ್ಬೋದು, ತಿರ್ಗಾ ನೀವು ರೀಚ್ ಆದ್ಮೇಲೆ ಸೇಫ್ ಆಗೋದ್ರ ಅಂತ ಕೇಳಿದ್ದಾಗಿರ್ಬೋದು, ಈವೆಂಟ್ ಮುಗಿಸ್ಕೊಂಡು ತಿರ್ಗಾ ನೀವು ಒಂದೇ ನಮ್ಮನ್ನು ಡ್ರಾಪ್ ಮಾಡಿದ್ದಾಗಿರ್ಬೋದು. ಆವಾಗಲೇ ಅನಿಸುತ್ತೆ ಸರ್, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಓಕೆ ಇಲ್ಲಿ ತುಂಬ ಸೇಫ್ಟಿ ಇದೆ ಅಂತ ತುಂಬ ಖುಷಿ ಆಯಿತು. ಸ್ನೇಹಿತರೆ, ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಿದೆ ಅಲ್ವಾ. ಇವಾಗ ಎಕ್ಸಾಂಪಲ್ ನಮ್ಮ ಬ್ಯಾಂಗ್ಳೂರಲ್ಲಿ ಟೀಮ್ ಐ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇವಾಲ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ. ಮತ್ತೆ ಸೆಲೆಬ್ರೇಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ. CM ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ. B ಈವೆಂಟ್ಸ್ ಅಕಾಡೆಮಿ ಇದೆ. ಮತ್ತೆ ನೆಕ್ಸ್ಟ್ ತುಂಬಾ ಈವೆಂಟ್ಸ್ ಇನ್ಸ್ಟಿಟ್ಯೂಟ್ಗಳು ಇವಾಗ ಸ್ಟಾರ್ಟ್ ಆಗಿದೆ. ನಾವ್ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ V.9 ಈವೆಂಟ್ಸ್ ಗೆ ಬಂದು ಜಾಯ್ನ್ ಆಗಿ ಅಂತ ನಾವು ಯಾವತ್ತೂ ಹೇಳ್ತಿಲ್ಲ. ನಾವು ಟ್ರೈನರ್ಸ್ ಹೇಳಲ್ಲ, ಮತ್ತೆ ಯಾರಿಗೂ ಕೂಡ ಹೇಳಲ್ಲ. ನಾವೇ ಹೇಳ್ತೀವಿ ಇಲ್ಲಿ ಎಂಕ್ವೈರಿ ಬರೋರಿಗೆ ಅಲ್ಲೂ ಕೂಡ ವಿಚಾರಿಸಿ, ತುಂಬಾ ಟ್ರಾವೆಲ್ ದೂರ ಆಗ್ತಾ ಇದ್ರೆ ನೀವು ಅಲ್ಲೇ ಹೋಗಿ ಜಾಯ್ನ್ ಆಗಿ ಅಂತ ನಾವು ಹೇಳ್ತಿರ್ತೀವಿ. ನಾನು ಎಷ್ಟೊಂದ್ಸಲಿ ಹೇಳ್ತೀನಿ, ಎಲ್ಲ ಇವೆಂಟ್ ವಿಡಿಯೋಗಳಲ್ಲಿ ಕೆಲವೊಂದು ಟೈಮ್ ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ ಅಲ್ಲೂ ಹೋಗಿ ಜಾಯ್ನ್ ಆಗಿ ಅಂತ. ಈಗಲೂ ನಾನು ಲೈವ್ ಅಲ್ಲಿ ಅದೇ ಹೇಳ್ತೀನಿ. ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ನ ತಗೊಂಡು ಬಂದಿದ್ದಾರೆ ಇನ್ಸ್ಟಿಟ್ಯೂಟ್ ಮಾಡಕ್ಕೆ. ನಾನು ಯಾವತ್ತೂ ಕೂಡ ಯಾವುದೇ ಇನ್ಸ್ಟಿಟ್ಯೂಟ್ ನ ನನ್ನ ಕಾಂಪಿಟೇಟರ್ ಅಂತ ಅನ್ಕೊಂಡೇ ಇಲ್ಲ. ನಾನು ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ನಮ್ಮ ಸ್ಟೂಡೆಂಟ್ಗೆ, ನನ್ನ ಕಾಂಪಿಟೇಟರ್ ಅಂತ ಅನ್ಕೊಳಕ್ ನಾನು ಯಾವುದೋ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾವು ಸೇಲ್ ಮಾಡ್ತಾ ಇರೋದು ಹ್ಯಾಪಿನೆಸ್, ಖುಷಿ. ನಾನು ಒಬ್ಬನೇ ಮಾರಕ್ಕಾಗಲ್ಲ, ಬನ್ನಿ ನಾವೆಲ್ಲರೂ ಸೇಲ್ ಮಾಡೋಣ ಅನ್ನೋದು. ಬೇರೆಯವ್ರು ಏನಾದ್ರು ಕಾಂಪಿಟೇಟರ್ ಅನ್ಕೊಂಡ್ರೆ ನಾನು ಹೇಗೆ ಹೇಳಕ್ಕಾಗುತ್ತೆ ಹೇಳಿ? ನಾನು ಅದೇ ಹೇಳ್ತೀನಿ, ನಮ್ಮ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ಬೇರೆ ಇನ್ಸ್ಟಿಟ್ಯೂಟ್ ಬೇರೆ ಅನ್ನೋದಕ್ಕಿಂತ ನಮ್ಮ ಒಂದು ಫೀಲ್ಡ್ ಅಲ್ಲಿ ಇರುವಂತ ಇನ್ಸ್ಟಿಟ್ಯೂಟ್ ಅದು. ಅಲ್ಲೂ ಕೂಡ ಎಂಕ್ವೈರಿ ಮಾಡಿ ಜಾಯಿನ್ ಆಗಿ. ನಮ್ಮ ಉದ್ದೇಶ ಒಂದೇ, ಯಾವಾಗಲೂ ನೀವು ಬೆಳಿಬೇಕು, ಚೆನ್ನಾಗಿ ಕಲ್ತ್ಕೋಬೇಕು, ಸ್ಕಿಲ್ ಕಲ್ತ್ಕೊಳ್ಳಿ. ನಮ್ಮ ಸೀನಿಯರ್ ಒಬ್ರು ಕಾಲ್ ಮಾಡಿದ್ರೆ 1 ಅವರ್ ಮಾತಾಡಿದೆ ನಾನು. ಸರ್, ನಾನು ಎಲೆಕ್ಟ್ರಾನಿಕ್ಸ್ ಕಡೆ ಇದ್ದೀನಿ, ಮತ್ತೆ ನನ್ಗೆ ಆ ಕಡೆ ಏನಾದ್ರು ಇನ್ಸ್ಟಿಟ್ಯೂಟ್ ನೀವು ಮಾಡ್ಬೋದಾ, ಇಲ್ಲ ಫ್ರಾಂಚೈಸಿ ಕೊಡ್ಬೋದಾ, ನಾವು ನಡ್ಸ್ಕೊಂಡು ಹೋಗ್ತೀವಿ. ಇಲ್ಲ ಸರ್, ನಾನು ಒಂದೇ ಮಾಡಿದ್ದೀನಿ, ನೀವೇನಾದ್ರು ಸ್ಟಾರ್ಟ್ ಮಾಡಿದ್ರೆ ಹೇಳಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. 1 ಅವರ್ ಮಾತಾಡಿದ್ರೆ ಅವ್ರು ಏನ್ ಹೇಳಿದ್ರು ಅಂತ ನಾನು ಎಂಟರ್ ಲೈಫಲ್ಲಿ 20 ವರ್ಷ ನಾನು ಈ ಫೀಲ್ಡ್ ಅಲ್ಲಿ ಇದ್ದೀನಿ. ನಿಮ್ಗೆ 1 ವರ್ಷದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಕಾಲ್ ಮಾಡಿದ್ದೀನಿ, ಸರ್ ನೀವು ಈ ವಿಡಿಯೋ ನಾನು ನೋಡ್ತಾ ಇದ್ರೆ ನಿಮ್ಗೋಸ್ಕರ ಸರ್ ಇದು. ನಾನು ಹೇಳಿದೆ, ಸರ್ ನೀವು 20 ವರ್ಷ ನೀವು ಜರ್ನಿ ಮಾಡಿದ್ರೆ ನನಗೆ ಬಹಳ ಖುಷಿ. ನೀವು ಕಾಲ್ ಮಾಡಿದ್ರೆ ನನಗೆ ಖುಷಿ ಆಗ್ತಿದೆ. ನಿಮ್ಗೆ ಏನೇ ಸಪೋರ್ಟ್ ಬೇಕಂದ್ರೂ ನಾನು ಮಾಡ್ತೀನಿ. ನಮ್ಮ ಇನ್ಸ್ಟಿಟ್ಯೂಟ್ ಬನ್ನಿ, ನಮ್ಮ ಸ್ಟೂಡೆಂಟ್ ಜೊತೆ ಮಾತಾಡಿ, ನಮ್ಮ ಬುಕ್ ಏನಿದೆ, ಪ್ರೋಟೋಕಾಲ್ ಏನಿದೆ ತಗೊಳ್ಳಿ ಅಂತ ಎಲ್ಲ ಹೇಳಿದೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು ಮೇಡಮ್, ನನ್ನ ಎಂಟೈರ್ ಲೈಫಲ್ಲಿ ನಾನು 5ರಿಂದ 6 ಜನ ಹುಡುಗರನ್ನ ಬೆಳೆಸಿದ್ದೀನಿ. ಬಟ್ ಒಂದೇ ಒಂದು ಕಾಲಲ್ಲಿ ನನ್ನ ಎಂಟೈರ್ 20 ವರ್ಷದ ಎಕ್ಸ್ಪೀರಿಯನ್ಸ್ ನಾನು ಒಂದ್ ಸೈಡ್ ಇಟ್ಟು ಇನ್ನೊಂದ್ ಸೈಡ್ ಅಲ್ಲಿ ನೀವು ಮಾತಾಡೋ ತರ ಮಾಡಿದ್ರಿ ಅಂದ್ಬಿಟ್ರು. ಹ್ಯಾಟ್ಸ್ ಆಫ್, ಒಂದು ದೊಡ್ಡ ಕ್ಲಾಸ್ ಬನ್ನಿ. ಹೌದು, ನಾನು ಅವ್ರಿಗೆ ಹೇಳಿದೆ, ಸರ್ 1 ವರ್ಷದಿಂದ ಅಬ್ಸರ್ವ್ ಮಾಡ್ತಿದ್ರೆ ಯಾಕೆ ಮೀಟ್ ಮಾಡಿಲ್ಲ, ಮಾತಾಡಿ. ನಾನು ತುಂಬಾ ಇನ್ಸ್ಟಿಟ್ಯೂಟ್ಗಳಿಗೆ ಮಾತಾಡಿದೆ, ಕಾಲ್ ಮಾಡಿದೆ, ಅವ್ರು ಬಿಸಿ ಇರ್ತೀನಿ, ಅಡ್ಮಿನ್ ಜೊತೆ ಮಾತಾಡ್ತೀನಿ, ಬನ್ನಿ ಇನ್ಸ್ಟಿಟ್ಯೂಟ್ಗೆ ಅಂತ ಹೇಳೋರು. ನೀವು ಓನರ್ ಆಗಿ ನೀವೇ ಮಾತಾಡಿ ಇಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ, ನಾನು ನಿಮ್ ಕಾಂಪಿಟೇಟರ್ ಆಗ್ತಾ ಇದ್ದೀನಿ ಅಂತ ಅಂದ್ರೆ ಇಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂತ. ಇಲ್ಲ ಸರ್, ನನ್ನ ಕಾಂಪಿಟೇಟರ್ ಅಲ್ಲ,
ನಮ್ಮ ಫೀಲ್ಡ್ಗೆ ನೀವೆಲ್ಲ ದುಡ್ದಿದ್ದೀರಾ, ಇನ್ನ ಮ್ಯಾನ್ ಪವರ್ ಬಂದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ತುಂಬಾ ಖುಷಿ ಆಯ್ತು, ಅದಕ್ಕೆ ನನ್ಗೆ ಕನೆಕ್ಟ್ ಆಯ್ತು. ಫೈನಲ್ ಒಂದೆರಡು ಕ್ವಶನ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನ ಕೇಳ್ತೀನಿ ಮೇಡಮ್. ಈ ಫೀಲ್ಡ್ ಬರೋರಿಗೆ ಇವಾಗ ಹೋಮ್ ಮೇಕರ್ ಆಗಿರ್ತಾರೆ, ಈ ಇನ್ಸ್ಟಿಟ್ಯೂಟ್ ನ ಎಷ್ಟು ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ನೀವು ಬಂದ್ರೆ ಕಲಿತಾರ, ಕಲ್ತ್ಕೊಂಡು ಹೋಗ್ತಾರ, ಕೋರ್ಸ್ ಮುಗಿದ್ಮೇಲೆ ಇಷ್ಟೇನಾ, ಇಲ್ಲ ಕೋರ್ಸ್ ಬೇಕಾಗಿರೋದು ಕ್ಲೈಂಟ್ ಕೇಳೋದನ್ನ ಹೇಳ್ಕೊಡ್ತೀವಿ? ಇಲ್ಲಿ ನೀವು ಇನ್ಸ್ಟಿಟ್ಯೂಟ್ ಯಾರೇ ಬರಲಿ, ಯಾರೇ ಇಲ್ಲಿ ಜಾಯಿನ್ ಆಗಬೇಕಂದ್ರೂ ಫಸ್ಟ್ ಥಿಂಗ್ ಅಂದರೆ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದು ಸರ್. ಯಾರೇ ಬಂದ್ರೂ ಅವರು ಇಂಟ್ರೆಸ್ಟ್ ಕೊಟ್ಕೊಂಡು ಅವರು ಫೈನಾನ್ಷಿಯಲ್ ಇರ್ತಾರೋ ಇಲ್ವೋ ಗೊತ್ತಿರಲ್ಲ. ಇಂಟ್ರೆಸ್ಟ್ ಇರುತ್ತೆ ಕೆಲವೊಬ್ಬರಿಗೆ, ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರಲ್ಲ. ಏನು ಮಾಡ್ತಾರೆ, ಏನೋ ನಾನು ಒಂದು ಫೀಲ್ಡಿಗೆ ಹೋಗ್ಬೇಕು, ನಾನು ಒಂದು ಏನೋ ಬಿಸ್ನೆಸ್ ಮಾಡಬೇಕು, ಮನೆಗೆ ಬರೋ ಅಂಥವ್ರು ತುಂಬ ಜನ ಇರ್ತಾರೆ ಸರ್. ಕೆಲವರು ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದರೆ ಮನೇಲಿ ಪೇ ಮಾಡೋ ಥರ ಇರ್ತಾರೆ, ಫ್ಯಾಮಿಲಿಗೆ ಆಗಿರ್ಬೋದು. ಕೆಲವರು ಪೇ ಮಾಡೋ ಥರನೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತಾರೆ. ಅಂಥ ಟೈಮಲ್ಲಿ ಯಾರಾದರೂ ಬಂದು ಜಾಯ್ನ್ ಆದಾಗ ಅವರು ಇಂಟ್ರೆಸ್ಟ್ ಕೊಟ್ಕೊಂಡು ಅಚೀವ್ ಮಾಡೋ ಥರ ಕಲ್ತ್ಕೊಂಡು ಹೋಗ್ಬೇಕು. ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರ ಬ್ಯಾಕ್ಗ್ರೌಂಡಲ್ಲಿ ತಂದೆ ತಾಯಿ ತುಂಬ ಎಫರ್ಟ್ ಹಾಕಿರ್ತಾರೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋಕ್ಕೆ. ಅದನ್ನು ವೇಸ್ಟ್ ಮಾಡದೇ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಅವ್ರು ಅಚೀವ್ಮೆಂಟ್ ಮಾಡೋ ಥರ ಅವ್ರು ಬಂದು ಇಲ್ಲಿ ಕಲ್ತ್ಕೋಬೇಕಂತ ನಾನು ಕೇಳ್ಕೊತೀನಿ. ಸುಮ್ಮನೆ ಏನೋ ಬಂದು ಟೈಮ್ ಪಾಸಿಗೆ ಕಲ್ತ್ಕೊಂಡು ನಾನು ಏನೋ ಒಂದು ಕಲ್ತ್ಕೊಂಡಿದ್ದೀನಿ ಅಂತ ಸರ್ಟಿಫಿಕೇಶನ್ ತೊಗೊಂಡ್ಬಿಟ್ಟು ಅದೆಲ್ಲ ಎಸ್ಬಿಟ್ಟು ಇನ್ನೊಂದೇನೋ ಮಾಡ್ಕೊಂಡು ಹೋಗೋಣ, ನನ್ನ ಫ್ರೆಂಡ್ಸು ಮಾಡ್ತಾ ಇದ್ದಾರೆ ನಾನು ಮಾಡೋದಕ್ಕೂ ಮೆಂಟಾಲಿಟಿ ಬಂದುಬಿಟ್ರೆ ಕಲಿಯೋಕ್ಕಾಗಲ್ಲ, ಬೆಳೆಯೋಕ್ಕೂ ಆಗಲ್ಲ ಸರ್. ಅದೊಂದು ಅವ್ರಿಗೆ ಮೈಂಡಲ್ಲಿ ಇರಬೇಕು ಸರ್. ನಾನು ಕಲಿತು ನಾನು ಅಚೀವ್ಮೆಂಟ್ ಮಾಡಿಬಿಟ್ಟು ನನ್ನ ತಂದೆ ತಾಯಿಗಾಗಿರ್ಬೋದು, ಫ್ರೆಂಡ್ಸ್ ಸರ್ಕಲ್ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ಪ್ರೌಡ್ ಫೀಲ್ ಮಾಡೋ ಥರ ಅವರನ್ನು ಕನಸಿಟ್ಕೊಂಡು ಬಂದ್ಮೇಲೆ ಇಲ್ಲಿ ಕಲಿತಿರೋದಕ್ಕೂ ಇಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಸೇರ್ಕೊಂಡಿರೋದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ ಸರ್. ಇಲ್ಲಿ ಈ ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ಬೇರೆ ಕಡೆ ಕಂಪೇರ್ ಮಾಡೋದಾಗಿರ್ಬೋದು, ನಾನು ಜಾಸ್ತಿ ಪೇಜಸ್ ನೋಡಿಲ್ಲ ಸರ್, ನಿಮ್ಮ ಪೇಜ್ ಒಂದೇ ನೋಡಿರೋದು. ಹಾಗಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿ ಬಂದರೆ ಅಷ್ಟೇ ಸೇಫ್ಟಿನೂ ಆಗಿದೆ, ತುಂಬ ಚೆನ್ನಾಗೂ ಕಲಿಸ್ಕೊಡ್ತಾರೆ. ಟ್ರೈನರ್ ಆಗಿರ್ಬೋದು, ಸೀನಿಯರ್ ಜೀವನ ಆಗಿರ್ಬೋದು, ದೀಪು ಮ್ಯಾಮ್ ಆಗಿರ್ಬೋದು, ಪ್ರತಿಯೊಂದು ಏನೇ ಡೌಟ್ಸ್ ಇದ್ರೂ ತುಂಬ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಒಂದು ಸಲ ಅನ್ನಲ್ಲ 10 ಸಲ. ನಾನು ತುಂಬ ಸ್ಲೋ ಆಗಿ ಮಾಡ್ತಿದ್ದೆ, ಎಲ್ಲರಿಗೆ ಕಂಪೇರ್ ಮಾಡಿದ್ರೆ ನಾನು ತುಂಬ ಸ್ಲೋ ಆಗಿ ಮಾಡ್ತಿದ್ದೆ. ಆದರೂ ಅಷ್ಟೊಂದು ಪೇಷನ್ಸ್ ಇಟ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ಪ್ರತಿಯೊಂದು ಚಿಕ್ಕ ವಿಷಯ ಆಗಲಿ ಅಥವಾ ಡೌಟ್ ಆಗಲಿ ಪ್ರತಿಯೊಂದು ಪೇಷನ್ಸಿಂದ ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್. ಇಲ್ಲಿ ಬಂದಾಗ ನಿಮ್ಮಿಂದನೂ ಕಲ್ಪಿಸ್ ಆಗಿರ್ಬೋದು, ಒಂದು ವೇ ಆಫ್ ಟಾಕಿಂಗ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಆಮೇಲೆ ಸೀನಿಯರ್ಸ್ ಹೇಳ್ಕೊಟ್ಟಿರೋಂಥ ಟ್ರೈನಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ನೀಟಾಗಿ ಕಲ್ತ್ಕೊಂಡಿದ್ದೀನಿ. ಈ ಇನ್ಸ್ಟಿಟ್ಯೂಟ್ ಬರೋರು ಅದೊಂದು ನಂಬಿಕೆ ಇಟ್ಕೊಂಡು ಆರಾಮಾಗಿ ಬಂದು ಕಲ್ತ್ಕೊಂಡು ಹೋಗ್ಬೋದು ಅಂತ ನಾನು ಅನಿಸ್ತೀನಿ. ಬಿಗ್ ಕ್ಲಾಸ್ ಬರಲಿ, ಜೋರ ಕ್ಲಾಸ್ ಬರಲಿ. ಆಯ್ತು, ಥ್ಯಾಂಕ್ ಯು ಸೋ ಮಚ್. ನೀವು ಒಳ್ಳೆ ಲೆವೆಲ್ ಗ್ರೋ ಆಗಬೇಕು, ಇದೇ ಥರ ಮೂವ್ ಆಗ್ತಾ ಹೋಗಿ. ಇನ್ನೇ ಏನೇ ಡೌಟ್ ಇದ್ದು ನಮ್ಗೆ ಕೇಳಿ, ನಾವು ಹೇಳಿಕೊಡ್ತೀವಿ. ನೀವು ಯಾವುದೇ ಫೀಲ್ಡ್ ಹೋದ್ರು ನಮ್ಮ ಕಡೆಯಿಂದ ನಿಮ್ಗೆ ಸಪೋರ್ಟ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಒಂದು ಕ್ವಶನ್, ಪೇಷನ್ಸ್ ಎಷ್ಟು ಮುಖ್ಯ ಆಗುತ್ತೆ ಈ ಫೀಲ್ಡಲ್ಲಿ, ಜೊತೆಗೆ ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ಈ ಬ್ಯಾಚ್ ಏನು ವಿಷಸ್ ಹೇಳ್ಬೋದು? ತುಂಬ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಅಂದಮೇಲೆ ಪ್ರತಿಯೊಂದು ಅರೇಂಜ್ಮೆಂಟ್ಸ್ ಮಾಡಬೇಕಾದ್ರೂ ನಾವು ಅದರ ಫಸ್ಟ್ ಪ್ಲ್ಯಾನಿಂಗ್ ಇರಬೇಕಾಗುತ್ತೆ. ಆ ಪ್ಲ್ಯಾನಿಂಗಲ್ಲೂ ಪೇಷನ್ಸ್ ಬೇಕಾಗುತ್ತೆ, ನಾವು ಅರೇಂಜ್ಮೆಂಟ್ ಮಾಡೋದ್ರಲ್ಲೂ ಪೇಷನ್ಸ್ ಬೇಕಾಗುತ್ತೆ. ಇವಾಗ ನಮ್ಮ ಜೊತೆ ಯಾರಾದರೂ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಲೇಬರೇ ಆಗಿರ್ಬೋದು, ಆರ್ಗನೈಸರೇ ಆಗಿರ್ಬೋದು, ಕ್ಲೈಂಟೇ ಆಗಿರ್ಬೋದು, ಪ್ರತಿಯೊಬ್ಬರ ಹತ್ರನೂ ತುಂಬ ಪೇಷನ್ಸಿಂದ ಮಾತಾಡಬೇಕಾಗುತ್ತೆ. ಯಾಕಂದರೆ ನಮ್ದು ಏನಾದರೂ ರಾಂಗ್ ಇದ್ರೂ ಅಲ್ಲಿ ಮ್ಯಾಚಪ್ ಮಾಡೋಕ್ಕೆ ನಾವು ತುಂಬ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ಕ್ಲೈಂಟ್ ಸಿಗಬೇಕಾದ್ರೂ, ನೆಕ್ಸ್ಟ್ ಇವೆಂಟ್ ನಮ್ಗೆ ಸಿಗಬೇಕಾದ್ರೂ ಆ ಪೇಷನ್ಸ್ ಬಿಲ್ಡ್ ಮಾಡಿದ್ರೆ ಮಾತ್ರ ನಾವು ಗ್ರೋತ್ ಆಗ್ಬೋದು ಸರ್. ಆಮೇಲೆ ನೆಕ್ಸ್ಟ್ ಇವೆಂಟ್ಗೆ ಬೇರೆ ರೆಫರ್ ಮಾಡೋ ಥರ ಇರಬೇಕು ಹೊರತು ಇಲ್ಲಿ ಬಿಡಪ್ಪ ಇವ್ರು ಏನೇ ಕೋಆರ್ಡಿನೇಟ್ ಮಾಡಲ್ಲ, ಪೇಷನ್ಸ್ ಇಲ್ಲ, ಪ್ರತಿಯೊಂದರಲ್ಲೂ ಇವರು ರೆಸ್ಪಾಂಡ್ ಆಗಲಿ ಅಥವಾ ಪೇಷನ್ಸ್ ಆಗಲಿ ಇಲ್ಲದೇ ಇರೋ ಥರ ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ಥರ ಗೊತ್ತು ಇರ್ಬೋದು ಸರ್. ಪ್ರತಿಯೊಂದು ಇವಾಗ ಹೂ ಅರೇಂಜ್ಮೆಂಟ್ ಆಗಿರ್ಬೋದು, ಬಲೂನ್ ಅರೇಂಜ್ಮೆಂಟ್ ಆಗಿರ್ಬೋದು, ನಾವು ಒಂದು ರಾಂಗ್ ಮಾಡೋದ್ರಲ್ಲಿ ಫುಲ್ ಫಿನಿಶಿಂಗೇ ರಾಂಗ್ ಆಗಿ ಕಾಣಿಸುತ್ತೆ ಸರ್. ಹಾಗಾಗಿ ನಾವು ಹೇಳ್ಕೊಡೋದ್ರಲ್ಲ ಆಗಿರ್ಬೋದು, ಜೊತೆ ಕೆಲಸ ಮಾಡಿದ್ರಲ್ಲ ಆಗಿರ್ಬೋದು, ತುಂಬ ಪೇಷನ್ಸಿಂದ ಇರಬೇಕು ಅಂತ ನಾನು ವೆರಿ ನೈಸ್. ಮೋಸ್ಟ್ ಇಂಪಾರ್ಟೆಂಟ್, ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ಏನು ಹೇಳ್ಬೋದು ನಿಮ್ಮ ಕಡೆಯಿಂದ ವಿಷಸ್? ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ಅದೇ ಸರ್ ಹೇಳೋದೇನಂದರೆ, ಅವರು ಒಂದು ಕನಸು ಇಟ್ಕೊಂಡು ಬಂದಾಗ ಕನಸನ್ನ ಫುಲ್ಫಿಲ್ ಮಾಡ್ಕೊಂಡು ಹೋಗೋ ಥರ ಬರಬೇಕು ಸರ್. ಸುಮ್ಮನೆ ಬಂದು ಹೋಗೋ ಥರ ಇರಬಾರ್ದು. ಅವರು ಏನೇ ಬಂದ್ರೂ ಇವಾಗ ಒಂದೊಂದು ಟೀಯಲ್ಲಿ ನೋಡಿದಾಗ ಒಂದೊಂದು ಹೆಸರಿದೆ ಸರ್. ಇವಾಗ ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ 9th ಸ್ಟ್ಯಾಂಡರ್ಡ್ ಮುಗಿದ್ಮೇಲೆ SSLC ಬಂದಾಗ ಮನೆಯವರಾಗಿರ್ಬೋದು, ಅವ್ರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ವೆಲ್ವಿಷರ್ಸು, ಟೀಚರ್ಸ್ ಆಗಿರ್ಬೋದು, SSLC ಬಂದ ತಕ್ಷಣ ಅವ್ರು ಕೇಳೋದೇ ವಾಟ್ ನೆಕ್ಸ್ಟು ಅಂತ. PU ಬಂದಮೇಲೆ ನೀವು ಏನು ಮಾಡ್ತೀರಿ ಅಂತ ಆವಾಗಿಂದ ಬಂದು ನಡ್ಕೊಂಡ್ಬಂದಿರೋದು ನೋಡಿದ್ರೆ ಇಂಜಿನಿಯರ್ ಫೀಲ್ಡ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು, ಟೀಚರ್ ಫೀಲ್ಡ್ ಇರ್ಬೋದು, ಪ್ರತಿಯೊಂದರಲ್ಲೂ ಅವ್ರದೇ ಆದಂಥ ಒಂದು
ಬಿಲ್ಡ್ ಆಗಬೇಕು ಅಂದರೆ ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ ಒಬ್ಬೊಬ್ರು ನಾವು ಈವೆಂಟ್ ಫೀಲ್ಡಿಗೆ ನಾವು ಜಾಯಿನ್ ಆಗ್ತೀವಿ ಅನ್ನೋ ಸಂಸ್ಥೆ ಬೆಳಿಬೇಕು ಅಂತ ನಾನು ಹೇಳ್ತೀನಿ ಸರ್. ಆ ಒಂದು ಆಸೆ ಕನಸನ್ನ ಇಟ್ಕೊಂಡು ಬೆಳೆದ್ರೆ ಅದು ಫುಲ್ಫಿಲ್ ಆಗುತ್ತೆ ಅಂತ ಅನ್ಸುತ್ತೆ. ವೆರಿ ನೈಸ್ ತುಂಬಾ ಚೆನ್ನಾಗಿ ಮಾತಾಡ್ರಿ. ಅಂಡ್ ಲಾಸ್ಟ್ ವರ್ಡ್ ಇವಾಗ ನೆಕ್ಸ್ಟ್ ನೀವು ಹೇಳಿದಾಗೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಟೀಚರ್ ಫೀಲ್ಡ್ ವಾಟ್ ನೆಕ್ಸ್ಟ್ ಅಂದ್ರೆ ನಾನು ಈವೆಂಟ್ ಆರ್ಗನೈಸರ್ ಈವೆಂಟ್ ಪ್ಲಾನರ್ ಆಗ್ಬೇಕು ಅಂತ ಹೇಳೋ ಲೆವೆಲ್ಗೆ ಈ ಒಂದು ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ಬೇಕು. ಅದಕ್ಕೆಲ್ಲ ಕಾರಣಕರ್ತರು ನೀವೆಲ್ಲ ದೊಡ್ಡ ಲೆವೆಲ್ಗೆ ಹೋದ್ರೆ ಅವರು ಬರ್ತಾರೆ. ನೀವೆಲ್ಲ ದುಡ್ಡು ಮಾಡಿದ್ರೆ ಎಲ್ಲರೂ ದುಡ್ಡಿದೆ ಅಂತ ಬರ್ತಾರೆ. ಈ ಫೀಲ್ಡ್ ದುಡ್ಡಿದೆ, ಬನ್ನಿ, ನಮ್ಗೆ ಗೊತ್ತಿರೋದೆಲ್ಲ ಹೇಳ್ಕೊಡ್ತೀವಿ, ಗೊತ್ತಿಲ್ದಿರೋದು ನಾವು ತಿಳ್ಕೊಂಡು ಹೇಳ್ಕೊಡ್ತೀವಿ, ಕೆಲವೊಂದು ನಿಮ್ಮಿಂದ ನಾವು ಕಲಿಯೋದಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ತುಂಬಾ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ. ಒಳ್ಳೇದಾಗ್ಲಿ ಮ್ಯಾಮ್. ಹೇಳಿ ಮ್ಯಾಮ್. ನಮ್ಮ ಜೊತೆ ಬ್ಯಾಚ್ಮೇಟ್ಸ್ ಇರ್ಬೋದು, ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಹಾಗೆ ನಮ್ಮ ಟ್ರೈನರ್ ಜಯಂತ್ ಸರ್ ಆಗಿರ್ಬೋದು, ಹಾಗೂ ದೀಪ ಮ್ಯಾಮು, ಹಾಗೆ ದಿವ್ಯ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಆಗಿ ನಮ್ಮ ಜೊತೆ ಇದ್ರು, ಚೆನ್ನಾಗಿ ಕಲಿಸ್ಕೊಟ್ರು. ನಾನು ಸ್ಟಾರ್ಟಿಂಗ್ ಬಂದಾಗ ಏನೂ ಜಾಸ್ತಿ ಗೊತ್ತಿರಲಿಲ್ಲ ಸರ್. ಇಲ್ಲಿ ಫೀಲ್ಡಲ್ಲಿ ಯಾವ ಥರ ಮಾತಾಡ್ಬೋದು ಅಥವಾ ಇಲ್ಲಿ ಯಾವ ಥರ ನಾವು ವರ್ಕ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಎಲ್ಲರೂ ತುಂಬ ಸಪೋರ್ಟ್ ಆಗಿ ಏನೂ ಗೊತ್ತಿರಲಿಲ್ಲ ಅಂದ್ರೆ ಕೇಳಿದಾಗ ಸಪೋರ್ಟ್ ಮಾಡಿ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಿಮಗೂ ಸೇರಿ ತುಂಬ ಥ್ಯಾಂಕ್ಸ್. ಒಳ್ಳೆಯದಾಗಿ.